ಅಲ್ಲಿ ಯಾರು ಯಾವ ಮಾತುಗಳನ್ನು ಆಡಿದ್ರು, ಯಾರು ಮಾತಾಡಿದ್ರು, ಯಾರು ಏನು ಪದಗಳನ್ನ ಬಳಸಿದ್ರು ಅನ್ನೋಂಥದ್ದು ಆಮೇಲೆ ಅದಕ್ಕೆ ಸಾಕ್ಷಿ ಇಲ್ಲ ಮತ್ತೊಂದು ಮಗ್ದೊಂದು ಅಂತ ಹೇಳ್ತಿದ್ದಾರೆ. ಅದು ಸಾಕ್ಷಿ, ಆತ್ಮಸಾಕ್ಷಿ, ಮನಸ್ಸಾಕ್ಷಿಗೆ ಸಂಬಂಧಪಟ್ಟಂತ ವಿಚಾರ, ಅದು ಒಂದು ಕಡೆ. ಆದರೆ ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯವರು ಕಾಂಗ್ರೆಸ್ನ ಒಂದು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆಗೆ ಇಂಥದ್ದೊಂದು ಪದವನ್ನ ಬಳಸಿದ್ರು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಬಹಳ ದೊಡ್ಡ ಒಂದು ಟ್ರೆಂಡ್ ಸೆಟ್ ಮಾಡ್ಬೋದಿತ್ತು. ಅಂದ್ರೆ ಬಿಜೆಪಿಯವರು ಮಾತಾಡೋದೊಂದು ನಡ್ಕೊಳ್ಳೋದೊಂದು ರೀತಿಯಲ್ಲಿ ಅಂತ ಅಂದ್ಬಿಟ್ಟು. ಆದ್ರೆ ಅದಾದ ಮೇಲೆ ಅವರನ್ನ ನಡೆಸ್ಕೊಂಡಂತ ರೀತಿಯಿಂದಾಗಿ ಒಂದ್ ರೀತಿ ನೀವು ಪೊಲಿಟಿಕಲ್ ಮೈಲೇಜ್ ನ ತಗೊಳ್ಳುವಂತ ಒಂದು ವಿಚಾರವನ್ನ ಬಹಳ ಸುಲಭವಾಗಿ ನೀವು ಬಿಜೆಪಿಯವರು ಪೊಲಿಟಿಕಲ್ ಮೈಲೇಜ್ ನ ತಗೊಳ್ಳೋದಕ್ಕೆ ಬಿಟ್ಕೊಟ್ರಿ ಅಂತ ಅನ್ನಿಸ್ತಾ ಇಲ್ವಾ? ಫಸ್ಟ್ ಆಫ್ ಆಲ್ ಈ ಘಟನೆ ಪೊಲಿಟಿಕಲ್ ಮೈಲೇಜ್ಗೆ ಆಗಬಾರ್ದು, ಬಳಸಿದ ಶಬ್ದ ಅದು ಆಗಬಾರ್ದು. ಆದರೆ ರಾಜಕಾರಣದಲ್ಲಿ ಯಾರು ಯಾವುದ್ರಲ್ಲಿ ಮೈಲೇಜ್ ತಗೋತಾರೋ ಎಲ್ಲವೂ ಮಾಫಿ ಅನ್ನೋ ಹಂಗಾಗಿದೆ. ಆದರೂ ಕೂಡ ವಿನಾಕಾರಣ ಸಿಟಿ ರವಿಯವ್ರನ್ನ ಅಷ್ಟೊತ್ತು ರಾತ್ರಿ ಸುತ್ತಾಡಿಸಿ ಹೀರೋ ಮಾಡಿಟ್ಬಿಟ್ರಿ ನೀವು. ಅದರ್ವೈಸ್ ಒಂದು ದೊಡ್ಡ ಚಳುವಳಿಯನ್ನು ಕಟ್ಟಿ ಬಿಜೆಪಿಯ ವಿರುದ್ಧ ಜನಾಭಿಪ್ರಾಯ ರೂಪಿಸಬಹುದಾಗಿತ್ತು ಅನ್ನೋದು ಅವ್ರದ್ದು ಪ್ರಶ್ನೆ. ಮೇಡಮ್, ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲಣ್ಣ? ಇಲ್ಲ, ನೀವು ಹೇಳೋದು ಅದು ನಿಜ. ಯಾಕಂತಂದ್ರೆ ಆ ಘಟನೆ ಆಗಿದ್ದು, ಆದಂಥ ಸಂದರ್ಭ, ಅದರಿಂದ ಆದಂಥ ನೋವು, ಅವಮಾನ ಇದೆಲ್ಲ ಒಂದ್ ಕಡೆ ಇಡೋಣ. ಆದರೆ ಅವರು ಇವತ್ತು ತಮ್ಮನ್ನು ತಾವು ಯಾವ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅವರು ಯುದ್ಧವನ್ನ ಗೆದ್ದ ಹಾಗೆ ಇಡೀ ಬಿಜೆಪಿಯನ್ನ ನಾನು ಇದನ್ನ ಮಾಡಿದೆ ಅನ್ನೋ ರೀತಿಯಾಗಿ, ಅಂದ್ರೆ ಒಂದು ಸಿಂಪತಿ ತಗೊಳ್ಳೋದಾಗ್ಲಿ, ಇಡೀ ಚಿಕ್ಕಮಂಗ್ಳೂರಿನಲ್ಲಿ 8-9 ಆಂಬ್ಯುಲೆನ್ಸ್ನಲ್ಲಿ ಆ ಆಂಬ್ಯುಲೆನ್ಸ್ನ ಓದಿಸಿ ರೋಡ್ ಕ್ಲಿಯರ್ ಮಾಡಿಕೊಂಡು, ತಮಗೆಲ್ಲ ಗೊತ್ತಿದೆ ಏನೇನು ಘಟನೆ ಆಯಿತು. ಆರತಿ, ಹೂವು, ಹಾರ, ತುರಾಯಿ, ಮೆರವಣಿಗೆ ಏನ್ ಬಿಂಬಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಬಿಂಬಿಸ್ಕೊಳ್ಳೋಕೆ ಬಿಜೆಪಿಗರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ದುರಂತ. ಉರ್ಕೋತಾ ಇದ್ಯಾ ಜೆಲ್ಲಸ್ಸು ನನ್ನ ಮೇಲೆ. ಇನ್ನು ಕಾಂಗ್ರೆಸ್ ಪಕ್ಷದವ್ರದ್ದು ಏನಾಯ್ತು ಅಂತಂದ್ರೆ, ಪ್ರತಿಯೊಬ್ರು ಕೂಡ ನನ್ನ ಜೊತೆ ಮಾನಸಿಕವಾಗಿ ನನ್ನ ಜೊತೆ ಎಲ್ಲರೂ ನಿಂತ್ಕೊಂಡ್ರು. ಅದು ಘಟನೆ ನಡೆದ ಆದ್ಮೇಲೆ ನಮ್ಗೆಲ್ಲ ಏನಾಯ್ತು ಅಂತಂದ್ರೆ, ಗಾಂಧಿ ಭಾರತ ಕಾರ್ಯಕ್ರಮ, 100 ವರ್ಷದ ಇತಿಹಾಸದ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಬ್ಯುಸಿ ಆಗಿಬಿಟ್ವಿ. ನಾನು 2-3 ದಿನ ಅಂತೂ ಮನೆಯಿಂದ ಆಚೆ ಬರಲಿಲ್ಲ. ಬಟ್ ಎಷ್ಟು ದಿನ ಅಂತ ನಾವು ಆಚೆ ಬರಲಿಕ್ಕೆ ಆಗೋದಿಲ್ಲ. ನಾವು ಸಮಾಜದಲ್ಲಿ ಇದ್ದೀವಿ, ರಾಜಕಾರಣದಲ್ಲಿ ಇದ್ದೀವಿ. ಒಂದೇ ಪಾಯಿಂಟು, ಬಿ ಜೆ ಪಿಯವ್ರದ್ದು ಒಂದೇ ಪಾಯಿಂಟು, ಈ ಮುಂದೆ ಬರುವಂಥವ್ರಿಗೆ ಅಥವಾ ಮಹಿಳೆಯರಿಗೆ ಹೇಗೆ ಕುಗ್ಗಿಸ್ಬೇಕು, ಅವ್ರ ಮಾರಲ್ ಹೇಗೆ ಡೌನ್ ಮಾಡಬೇಕು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಡೌನ್ ಮಾಡಬೇಕು, ಈ ರೀತಿ ಅಂದ್ಬಿಟ್ರೆ ಇದು ಒಮ್ಮೆ 2 ಬರೆ 3 ಬರೆ ಅಲ್ಲ, ದೇಶದಲ್ಲಿ ಅನೇಕ ಕಡೆ ಈ ರೀತಿ ಬಿಜೆಪಿ ನಾಯಕರು ಅಂದಿರೋದು ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ. ಆಗಬಾರ್ದು ಅಂತ ನಿಮ್ಮ ಅನಿಸಿಕೆ ಏನಿದೆ ಅಲ್ಲ, ನಿಜವಾಗ್ಲೂ ಇದು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು